ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಪಾಲಕರೆಲ್ಲ ಹೋಗ್ರಿ ಕಡೆ ಎಲ್ಲ ತೆಗೆದು ಹುಕ್ಕೇರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸ್ಟಾರ್ಟ್. 19 ಕೇಂದ್ರಗಳಲ್ಲಿ 7,203 ವಿದ್ಯಾರ್ಥಿಗಳು. ಕಟ್ಟುನಿಟ್ಟಿನ ಭದ್ರತೆ. ಹುಕ್ಕೇರಿ ತಾಲೂಕಿನಲ್ಲಿ ಇಂದಿನಿಂದ ಮಹತ್ವದ ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ ಚಾಲನೆ ದೊರಕಿದೆ. ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ 7,203 ವಿದ್ಯಾರ್ಥಿಗಳು ಭವಿಷ್ಯದ ಮೊದಲ ದೊಡ್ಡ ಹಂತಕ್ಕೆ ಕಾಲಿಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಪ್ರತಿ ಕೇಂದ್ರದಲ್ಲೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು. ಪ್ರತಿಯೊಂದು ಚಟುವಟಿಕೆಯ ಮೇಲೂ ಕಡ್ಡಾಯ ನಿಗಾ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕೇಂದ್ರಗಳ ಸುತ್ತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ವಿಶೇಷ ಭದ್ರತಾ ವ್ಯವಸ್ಥೆ ಜಾರಿಗೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾನವೀಯ ಸ್ಪರ್ಶ. ವಿಶೇಷ ವ್ಯವಸ್ಥೆಗಳ ಮೂಲಕ ಪರೀಕ್ಷೆ ಬರೆಯಲು ಅನುಕೂಲ ಕಲ್ಪನೆ. ಇದಲ್ಲದೆ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳು ಸಿದ್ಧ. ಪ್ರತಿ ಕೇಂದ್ರದಲ್ಲೂ ಸಂಪೂರ್ಣ ಸಿದ್ಧತೆಯೊಂದಿಗೆ ಪರೀಕ್ಷೆ ಆರಂಭ. ಹುಕ್ಕೇರಿಯಲ್ಲಿ ಪರೀಕ್ಷಾ ವಾತಾವರಣ ಗಂಭೀರ. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಈ ಪರೀಕ್ಷೆ ಸುಗಮವಾಗಿ ನಡೆಯಲು ಆಡಳಿತ ಸಂಪೂರ್ಣ ಅಲರ್ಟ್. ವರದಿ ಪ್ರಶಾಂತ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ಎಸ್ಎಲ್ಸಿ 2026 ಪರೀಕ್ಷೆ 1ರ SK ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ. ಸುಮಾರು 432 ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟಿದ್ದಾರೆ. ಅದರಲ್ಲಿ 208 ಹುಡುಗರು, 224 ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ. ಆನಂತರ ಒಟ್ಟು ನಮ್ಮಲ್ಲಿ 19 ಬ್ಲಾಕ್ಗಳಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಆರೋಗ್ಯದ ಚಿಕಿತ್ಸೆ ಆಗಲಿ ಎಲ್ಲ ವೈದ್ಯಾಧಿಕಾರಿಗಳು ಬಂದಾರೆ. ಅದರ ಜೊತೆಗೆ ಭದ್ರತೆಯಲ್ಲಿ ಪೊಲೀಸ್ ಸಿಬ್ಬಂದಿಯೂ ಸಹಕಾರ ಮಾಡಿದೆ. BO ಅವರ ಆದೇಶದ ಮೇರೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಒಳ್ಳೆಯ ರೀತಿಯಿಂದ ಮಾಡಿ ಮಕ್ಕಳಿಗೆ ಪರೀಕ್ಷೆ ಬರೆಯಲು ಒಳ್ಳೆಯ ರೀತಿಯ ವಾತಾವರಣವನ್ನು ನಾವು ಕಲ್ಪಿಸಿ ಕೊಡ್ತೀವಿ. ಸರ್, ಅಂಗವಿಕಲರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಿವಿ, ರೂಮ್ ಮಾಡಿದ್ವಿ. ಅವರು ಅಂಗವಿಕಲರು ಸಹಾಯಕರಿಂದ ಅವರು ಪರೀಕ್ಷೆಯನ್ನು ಬರ್ತಾ ಇದ್ದಾರೆ. ಸರ್, ಸಿಬ್ಬಂದಿಯವರು ಬೇರೆ BO ಅವರ ಆದೇಶದ ಮೇರೆಗೆ ಏನು ಆರ್ಡರ್ ಕೊಡ್ತಿದ್ದಾರೆ ಅವರು ಸೂಪರ್ವೈಸರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸರ್, ಮೊಬೈಲ್ ಬಳಕೆ ಬಗ್ಗೆ ಯಾವ ಕ್ರಮ ತಗೊಂಡು? ಮೊಬೈಲ್ ಈಗಾಗಲೇ ನಾವು ಮೊಬೈಲ್ ಅಧಿಕಾರಿ ಒಬ್ಬರು ಇದ್ದಾರೆ. ಈಗಾಗಲೇ ನಾವು ಮೊಬೈಲ್ಗಳನ್ನು ನಾವು ಮೊದಲ ಪರೀಕ್ಷೆಗಿಂತ ಮುಂಚೆನೇ ಎಲ್ಲ ಸೂಪರ್ವೈಸರ್ಗಳಿಂದ ವಿದ್ಯಾರ್ಥಿಗಳಿಂದ ಎಲ್ಲ ತೆಗೆದುಕೊಂಡು ಅದನ್ನು ಭದ್ರತೆಯೊಳಗೆ ಮೊಬೈಲ್ ಅಧಿಕಾರಿ ಒಬ್ಬರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರೀಕ್ಷೆಗೆ ಯಾವ ವಿದ್ಯಾರ್ಥಿಗಳು ಗೈರದು ಏನಾದಾರ ಇನ್ನು ನೋಡ್ಬೇಕು ಸರ್. ಈಗ 10ವರೆಗೆ ಬರ್ತೈತಿ. 10ವರೆ ಆದ ನಂತರ ಗೊತ್ತಾಗ್ತದೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು.